ನಮಸ್ತೆ. ನಮಸ್ತೆ ನಮಸ್ತೆ. ಈಗ ತಾನೇ ಹಾಲು ತಗೊಂತಿದ್ರಿ, ಹೌದೌದು. ನಿಮ್ಮ ಹೆಸರು? ನನ್ನ ಹೆಸರು ಗಿರಿಜಾ ಚಂದ್ರನ್ ಅಂತ. ಸೊ 1ನೇ ತಾರೀಕಿಂದ 4 ರೂಪಾಯಿ 1 ಲೀಟರ್ಗೆ ಹಾಲು ಜಾಸ್ತಿ ರೇಟ್ ಮಾಡ್ತಿದ್ದಾರೆ. ಒಪಿನಿಯನ್ ನಿಮ್ಗೆ ಎಷ್ಟು ಹೊಡೆತ ಬೀಳುತ್ತೆ? ಪ್ರತಿದಿನ 4 ನಮ್ಗೆ ರೂಪಾಯಿ extra. 4 ಮೂರ್ಲೆ 12,120 ರೂಪಾಯಿ ಜಾಸ್ತಿ ಆಗತ್ತಲ್ಲ ತಿಂಗಳಿಗೆ. ನಮ್ಗೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಒಂದೇ ಸಲ ಏಕಾಏಕಿ ಇಷ್ಟೊಂದು ಜಾಸ್ತಿ ಮಾಡಿದ್ರೆ ಬಡ ಜನರ ಮೇಲೆ ಭಾರ ಬೀಳತ್ತೆ. ಅದರಿಂದ ದಯವಿಟ್ಟು ಅವ್ರ ಸರ್ಕಾರದವರು ಸ್ವಲ್ಪ ಯೋಚನೆ ಮಾಡಿ ಬಡವರಿಗೆ ಹೆಲ್ಪ್ ಮಾಡಿದ್ರೆ ಒಳ್ಳೇದು. Okay, ಒಂದ್ ಕಡೆ ಹಾಲಿನ ರೇಟ್ ಜಾಸ್ತಿ ಆಗುತ್ತೆ, ಹಾಲ್ ರೇಟ್ ಜಾಸ್ತಿ ಆಗೋದ್ರಿಂದ ಮೊಸರಿನ ರೇಟ್, ಮಜ್ಜಿಗೆ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಹೋಟೆಲ್ಸ್ ಅಲ್ಲಿ ಕಾಫಿ ಟೀ ಎಲ್ಲ ಜಾಸ್ತಿ ಆಗುತ್ತೆ. ಹೌದು. So ಯಾವ ರೀತಿ ಹೊಡೆತ ಬೀಳುತ್ತೆ? ಬಿಕಾಸ್ ಆಫೀಸ್ ಹೋಗ್ಬೇಕು ಅನ್ನೋ ಟೆನ್ಷನ್ ಇರುತ್ತೆ. ಇವಾಗ ಏನೋ ಒಂದ್ ಕಡೆ ಅಂತ ಇರುತ್ತೆ. ನಮ್ಮಂತ ಇದು ಗೌರ್ಮೆಂಟ್ ಸ್ಯಾಲರಿ ತಗೊಳ್ಳೋರ್ಗು ಅಥವಾ ಲಿಮಿಟೆಡ್ ಇನ್ಕಮ್ ಅವ್ರಿಗೆ ಅಷ್ಟರಲ್ಲೇ ನಾವು ಒಂದು ಎಸ್ಟಿಮೇಟ್ ಹಾಕೊಂಡಿರ್ತೀವಿ. ಇದು ಜಾಸ್ತಿ ಆದ್ರೆ ಏನಾಗತ್ತೆ ಹೇಳಿ, ತುಂಬಾ ನಮ್ಗೆ ಬರ್ಡನ್ ಆಗಿ ಇದಕ್ಕಾಗತ್ತೆ, ತೊಂದರೆ ಆಗತ್ತೆ. ಎಷ್ಟೋ ಜನ ಮಕ್ಕಳಿಗೆಲ್ಲ ಪನ್ನೀರ್ ಎಲ್ಲ ತಿನ್ನಿಸ್ಬೇಕು ಅಂತ ಹೌದು. ಈಗಿನ ಕಾಲದಲ್ಲಿ ಎಲ್ಲ ಕೆಮಿಕಲ್ಸ್ ಇಂದ ಬರೋದ್ರಿಂದ ಮಕ್ಕಳಿಗೆಲ್ಲೂ ಪ್ರೋಟೀನ್ ಸಿಗ್ತಿಲ್ಲ. ಪನ್ನೀರ್ ಹಾಲಲ್ಲೇ ಮಾಡೋದ್ರಿಂದ ಅದನ್ನು ಕೂಡ ಎಫೆಕ್ಟ್ ಜಾಸ್ತಿ ರೇಟ್ ಆಗುತ್ತೆ. ಒಟ್ಟಾರೆ ಟೋಟಲಿ ಎಲ್ಲಾದ್ರಿಂದ ನಮ್ಮ ಬಡ ಜನರ ಮೇಲೆ ಹೊರೆ ಬಿದ್ದಿದೆ ಅಷ್ಟೇ. ಏನ್ ಹೇಳ್ತೀರಾ? ಸರ್ಕಾರಕ್ಕೆ ದಯವಿಟ್ಟು ಬಡ ಜನರ ಮೇಲೆ ಕರುಣೆ ತೋರಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.